ಇವತ್ತಿನ ನೇಚರ್ ಥಿಂಕರ್ ಡಯಾನ್ ಫೋಸಿ. ಇವರು ಜನವರಿ 16, 1932ರಲ್ಲಿ ಹುಟ್ಟುತ್ತಾರೆ. ರವಾಂಡಾ ಮೌಂಟೇನ್ಗಳಲ್ಲಿರುವ ಮೌಂಟೇನ್ ಗೋರಿಲ್ಲಾಗಳು ಅಳಿವಿನಂಚಿನಲ್ಲಿರುತ್ತದೆ. ಈ ಕಾರಣದಿಂದ ಡಯಾನ್ ಫೋಸಿ ಅವರು 1967ರಂದು ರಿಸರ್ಚ್ ಶುರು ಮಾಡುತ್ತಾರೆ. ಹಾಗೆಯೇ ಹಲವಾರು ಗೋರಿಲ್ಲಾಗಳನ್ನು ಸೇವ್ ಮಾಡುತ್ತಾರೆ, ಹಲವಾರು ಪೋಚರ್ಸ್ಗಳನ್ನು ಹಿಡಿಯುತ್ತಾರೆ. ಗೋರಿಲ್ಲಾಗಳ ಜೀವನದ ಬಗ್ಗೆ ಇವರು ದ ಗೋರಿಲ್ಲಾ ಇನ್ ದ ಮಿಸ್ಟ್ ಎನ್ನುವ ಪುಸ್ತಕ ಬರೆಯುತ್ತಾರೆ. ಹಾಗೆಯೇ ಗೋರಿಲ್ಲಾಗಳ ಬಗ್ಗೆ ಜನರಲ್ಲಿ ಒಂದು ಅವೇರ್ನೆಸ್ ಅನ್ನು ಮಾಡುತ್ತಾರೆ. ಡಿಸೆಂಬರ್ 26, 1985ರಂದು ರವಾಂಡಾ ಮೌಂಟೇನ್ನಲ್ಲಿ ಡಯಾನ್ ಫೋಸಿ ಅವರು ಸಾಯುತ್ತಾರೆ. ರವಾಂಡಾದ ಮೌಂಟೇನ್ಗಳಲ್ಲಿ ಇವತ್ತು ಗೋರಿಲ್ಲಾಗಳು ಇರುವುದು ಡಯಾನ್ ಫೋಸಿ ಅವರ ಸಂಶೋಧನೆಯಿಂದ ಹಾಗೆಯೇ ಅವರ ಕನ್ಸರ್ವೇಷನ್ನಿಂದ.